ಸರ್, ಇವತ್ತು ನಾವೇನೊಂದು ಆರೋಗ್ಯ ಶಿಬಿರನ ನಮ್ಮ ಕಾಂಗ್ರೆಸ್ ವತಿಯಿಂದ ಕೇಶವರಾಜಣ್ಣವರ ನೇತೃತ್ವ ಮತ್ತು ಗೋಪಾಲ್ ಕೃಷ್ಣಣ್ಣ ನೇತೃತ್ವದಲ್ಲಿ ನಾವು ವಾರ್ಡ್ ನಂಬರ್ 4 ಕನಕನಗರ ಅನ್ನೋ ಒಂದು ನಮ್ಮ ವ್ಯಾಪ್ತಿಗೆ ಬರುವಂಥ ಒಂದು ಏರಿಯಾದಲ್ಲಿ ಇವತ್ತು ಇಟ್ಕೊಂಡಿದ್ದೀವಿ. ಭಾಳ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟರ ಮಟ್ಟಿಗೆ ನಮಗೆ ಜನ ಬೆಂಬಲ ಸಿಗುತ್ತೆ ಇಲ್ಲಿ ಆರೋಗ್ಯ ಶಿಬಿರಕ್ಕೆ ಅಂತ. ಭಾಳ ಖುಷಿ ಆಗ್ತಾ ಇದೆ. ಬೆಳಗ್ಗೆಯಿಂದ ಜನ ವಾಲಂಟ್ರಿಯಾಗಿ ಜನನೇ ಬಂದು ಇವತ್ತು BP ಆಗ್ಬೋದು, ಶುಗರ್ ಆಗ್ಬೋದು, ಬೋನಿನ ಸಮಸ್ಯೆ ಮತ್ತು ಕಣ್ಣಿನ ಸಮಸ್ಯೆ ಆಗ್ಬೋದು, ಅದಲ್ಲದೆ ನಾವು 5 ಲಕ್ಷ ಕವರ್ ಆಗುವಂಥ ಒಂದು ಆಯುಷ್ಮಾನ್ ಕಾರ್ಡ್ನು ಕೂಡ ನಾವು ಇವತ್ತು ನಾವೇನು ಕಾಂಗ್ರೆಸ್ ಟೀಮ್ ಏನಿದೀವೋ ನಮ್ಮ ವತಿಯಿಂದ ನಾವು ಆಯುಷ್ಮಾನ್ ಕಾರ್ಡ್ನು ಕೂಡ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ ಸರ್. ಇವತ್ತು ಸರ್ ಇಲ್ಲ, ಹೆಲ್ತ್ಗೆ ಸಂಬಂಧಪಟ್ಟಿತ್ತು ಅವ್ರಿಗೆ ಹೆಲ್ತ್ಗೆ ಸಂಬಂಧಪಟ್ಟಿದ್ದೆ ಒಂದೊಂದು ಕಿಟ್ ಕೊಡ್ತಾ ಇದ್ದೀವಿ ಸರ್. ಯಾರು ಚೆಕಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೋ ಅವ್ರಿಗೆ ಹೆಲ್ತ್ಗೆ ಸಂಬಂಧಪಟ್ಟಿದ್ದೆ ಒಂದೊಂದು ಕಿಟ್ ಕೊಡ್ತಾ ಇದ್ದೀವಿ. ತಾವು ಕೂಡ GBAಗೆ ಪ್ರಬಲ ಆಕಾಂಕ್ಷಿ, ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿದೆ. ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಕಾಂಗ್ರೆಸ್ ಪಕ್ಷ ಸಮುದ್ರ ಅಲ್ವಾ ಸರ್, ಹಂಗಾಗಿ ಇಲ್ಲಿ ನಾಯಕರಿಗೆ ಏನು ಕೊರತೆ ಇಲ್ಲ. ಆದರೆ ಇಲ್ಲಿ ನಾನು ಆಕಾಂಕ್ಷಿ ಅನ್ನೋದಕ್ಕಿಂತ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಕಾರ್ಯಕರ್ತ. ಕಾಂಗ್ರೆಸ್ ಪಕ್ಷ ನನಗೆ ಏನು ಕೆಲಸ ಕೊಡಿಸ್ತೋ ಆ ಕೆಲಸ ನಾನು ನಿಷ್ಠೆಯಿಂದ ನಾನು ಮಾಡೋದಷ್ಟೇ ನನ್ನ ಕರ್ತವ್ಯ. ಖಂಡಿತವಾಗ್ಲೂ ಕೇಳ್ತೀವಿ ಸರ್. ನನ್ನ ಮೇಲೆ ಭರವಸೆ ಇಟ್ಟು ನೀನು ಮುಂದೆ ನಡಿ ಕೆಲಸ ಮಾಡು ಅಂದರೆ ಖಂಡಿತವಾಗ್ಲೂ ನಾನು ಅವರ ಒಂದು ಊಹೆಯನ್ನು ಯಾವತ್ತೂ ಕೂಡ ನಿರಾಶೆ ಪಡಿಸೋದಿಲ್ಲ. ಖಂಡಿತವಾಗ್ಲೂ ಅವರು ಅಂದ್ಕೊಂಡೋದಕ್ಕಿಂತ ಜಾಸ್ತಿ ಕೆಲಸವನ್ನು ಮಾಡ್ಕೊಡ್ತೀನಿ ಸರ್. ಅದು ಜನಗಳ ನಿರ್ಧಾರ ಸರ್, ಜನ ತೀರ್ಮಾನ. ಜನಗಳ ಆಶೀರ್ವಾದ ಹೇಗಿರುತ್ತೋ ಅದ್ರ ಮೇಲೆ, ನಾವು ಜನಗಳ ಸಂಪರ್ಕದಲ್ಲಿ ನಾವು ಹೇಗಿರ್ತೀವೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಸರ್ ಅದು. ಥ್ಯಾಂಕ್ ಯು ಸರ್.